ಅದ ಏನೋ ಅಡುಗೆ ಮಾಡ್ತಾರೋ ಅಂತ ಹೇಳಿ ಏನು ಮಾಡ್ತಾರೋ ಟ್ರ್ಯಾಕ್ಟರು ಆಟೋ ಆಟೋ ಬ್ಯೂಟಿಫುಲ್ ಮಿನಿ ಅಮೇಂದ್ರ ಬಾಹುಬಲಿ ಏನ್ನ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ವಿಶೇಷತೆ ಏನಂದರೆ ನಮ್ಮ ಪೇಡ್ ಬ್ಯಾಚ್ಮೇಟ್ಸ್ ಎಲ್ಲ ಒಂದು ತೋಟಕ್ಕೆ ಬಂದು ಅಡುಗೆ ಮಾಡ್ತಿದ್ವಿ. ದಟ್ ಈಸ್ ನಾನ್ ವೆಜ್ ಆ್ಯಂಡ್ ವೆಜ್ ಅಲ್ಲ. ಸೊ ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಒಲೆಯನ್ನು ರೆಡಿ ಮಾಡುತ್ತಿದ್ದಾರೆ. ಶ್ರಮಜೀವಿಸ್ ಅಲ್ಲಿ ನಮ್ಮ ಅಕ್ಕ ಬಾರಕ್ಕ. ಇನ್ನು ಪ್ರಿಪೇರ್ ಮಾಡಿ ನಾವು ತಿನ್ನಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ. ನೋಡೋಣ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ತಪ್ಪಲೆಯನ್ನು ಇಟ್ಟುಕೊಂಡಿರುವ ನಿಶಾಂತ್ ಅವರು. ಇಲ್ಲ ಇಲ್ಲ ಆ ಪೋಸ್ ಚೆನ್ನಾಗಿದೆ, ಇಟ್ಕೊಳ್ಳಿ. ಓ ಚಾಪೆ ದಿಂಬನ್ನು ತಂದಿರುವ ಪುನೀತ್ ಅವರು. ಬರಬೇಕು ಬರಬೇಕು. ಟೈಮ್ ಸೆನ್ಸ್ ಇಲ್ಲ. ಆಗ ಭಾಗ್ಯಕ್ಕ ಬಾರಕ್ಕ ಎತ್ಕೊಂಡು ಬಿಂದಿಗೆ ಇಸ್ಕೊಳ್ಳಿ. ಹಾಸ್ಕೊಂಡ್ ಮಲ್ಕೊಳ್ಳಿ. ಶ್ರುತಿ ಅವರೇ ಹಾಸ್ಕೊಂಡ್ ಮಲ್ಕೊಳ್ಳಿ. ಯಾರು ಶೆಫ್? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇವರೇ ಸೂಪರ್ವೈಸ್ ಮಾಡ್ತಿರೋದು ಒಲೆನ. ಸಲ್ಮಾನ್ ಅಂತ. ಜನ್ಮಕ್ಕೆ ಹೋಗೋ ಏನಂತ ಗೊತ್ತಿಲ್ಲ. ಪೂಜೆ ಅಲ್ಲ, ಇವ್ರು ಜೋಶಲ್ಲಿ ಕೈಯಲ್ಲಿ ಓಪನ್ ಆಗಿರೋ ತೋರ್ಸಿ. ಜೋಶಲ್ಲಿ ಕೈಯೆಲ್ಲ ಕಿತ್ಕೊಂಡು ರೆಡಿ ಮಾಡಿದ್ದಾರೆ. ಶ್ರಮಜೀವಿಸ್. ಅಲ್ಲಿ ಇನ್ನೊಂದು ಕಡೆ ಪಾತ್ರೆ ಗೀಟ್ ಎಲ್ಲ ಸೆಟ್ ಮಾಡಿರ್ತಾ ಇದ್ದಾರೆ. ನಮ್ಮ ಪವಿ ಅವರು ಪ್ಲೇಟ್ ಗೀಟ್ ಎಲ್ಲ ತೊಗೊಂಡು ಬರ್ತಾರೆ. ಅವ್ರು ಸುಮ್ಮನೆ ನಿಂತವ್ರು ಅವಾಗ್ಲಿಂದ. ಅಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸೂಪರ್. ವಿಡಿಯೋಗೋಸ್ಕರ ಕೆಲಸ ಮಾಡ್ತವ್ರೆ. ಇದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ. ಅದೇ ಹಚ್ಚಕ್ಕೆ ಮ್ಯಾಚ್ ಬಾಕ್ಸ್ ಅನ್ನು ಮರೆತು ಬಂದಿದ್ದಾರೆ ಅನ್ಸುತ್ತೆ. ಈ ಗ್ಯಾಂಗ್ ಅನ್ನು ಮಾತಾಡಿಸುವ. ಶ್ರುತಿ ಅವರು ಏನ್ ಮಾಡ್ತಿದ್ದೀರಾ? ನಾವು ಮೆಣಸಿನಕಾಯಿಯನ್ನು ಸೋಸ್ತಾ ಇದ್ದೇವೆ. ಅಡುಗೆ ಈಗ ಜ್ಯೋತಿ ಅವರು, ವಿಶ್ವ ಅವರು ಸೂಪರ್ವೈಸ್ ಮಾಡ್ತಿದ್ದಾರೆ ಈ ಗ್ಯಾಂಗ್ನ. ಪವಿ ಅವ್ರು ನೀವು ಅಲ್ಲೂ ಇದ್ದೀರಾ ಇಲ್ಲೂ ಇದ್ದೀರಲ್ಲ. ಮ್ಯಾಚ್ ಬಾಕ್ಸೇ ತಂದಿಲ್ವಲ್ಲ ಪುನೀತ್ ಅವರೇ ನೀವು? ಹಾಂ ಬಚಾವಾದ್ರಿ ಹೋಗಿ. ಓಕೆ, ರಾಂಗ್ ಇನ್ಫಾರ್ಮೇಶನ್. ಮ್ಯಾಚ್ ಬಾಕ್ಸ್ ಅನ್ನು ತಂದಿದ್ದಾರೆ. ಸಲ್ಮಾನ್ ಅವರು ತುಂಬ ಕೆಲಸ ಮಾಡ್ತವ್ರೆ, ಯಾಕಂತ ಗೊತ್ತಾಗ್ತಿಲ್ಲ. ಬಟ್ ಇರಲಿ, ಬೇಗ ಹೋಗೋಣ ಅಂತನಾ? ಎಲ್ಲಿಗೆ ಎಲ್ಲಿಗೆ? ಬಿಡ್ಬಿಡ ಆರೋಗುತ್ತೆ. ಅಂದ್ರೆ ನಾವು ಎಷ್ಟೇ ಏನ್ ಸಲ್ಮಾನ್ ಅವ್ರೆ ಇದನ್ನ ನೋಡಿ ಏನ್ ಹೇಳ್ತಿದಾರೆ ಅಂದ್ರೆ, ಇದನ್ನೆಲ್ಲ ನೋಡಿ ನೀವು ಮನೇಲಿ ಇದನ್ನೆಲ್ಲ ಫಾಲೋ ಮಾಡಬೇಡಿ ಅಂತ. ಸೀರಿಯಸ್ ಆಗಿ ಹೇಳ್ತಿರೋದು. ಇದನ್ನೆಲ್ಲ ಮನೇಲಿ ಮಾಡಿ. ನಾವು ಮಾಡಲ್ಲ, ಪ್ಯೂರ್ ವೆಜ್ ಮಾಡಲ್ಲ. ಟ್ರೈ ಅಟ್ ಹೋಮ್ ಓನ್ಲಿ ವಿತ್ ಯುವರ್ ಓನ್ ರಿಸ್ಕ್. ಹೌದು, ಏನು ಮೆನ್ಯೂ? ಚಿಕನ್ ಸಾಂಬಾರು, ರೈಸ್, ಆಮೇಲೆ ವೆಜ್ಜು. ಎಲ್ಲ ಕಡೆ ಸಲ್ಮಾನ್ ಅವ್ರು ಕಾಣಿಸ್ಕೊತಿದ್ದಾರೆ ಕೆಲಸದಲ್ಲಿ. ಕಾಣಿಸ್ತಾ ಇರ್ತಾರೆ, ಜಸ್ಟ್ ಕಾಣಿಸ್ತಿರ್ತಾರೆ ಅಲ್ವಾ ಅಣ್ಣ?
ಒಂಥರ ಒಳ್ಳೆಯವರು ಎಲ್ಲೂ ಇರಲ್ಲ ಮೇಡಮ್. ಅಯ್ಯೋ ಓಕೆ ನೀರೇನು ಕಟ್ಸೋದು ಕ್ಲೀನಿಂಗ್ ಈ ಕಡೆ, ಫೈರ್ ಹಚ್ಚಿಂಗ್ ಈ ಕಡೆ, ಗರ್ಲ್ಸ್ ಗ್ಯಾಂಗ್ ಈ ಕಡೆ. ಉದುದಕ್ಕೆ ಈರುಳ್ಳಿ ಕಟ್ಟಿ ಗುಡ್ ಜಾಬ್ ಕಮಾನ್. ಮುರಿದ ಮುರಿಬೇಕಾ? ಹೆಂಗ್ ಮುರಿಯೋದು? The girls are chopping. Good job. She's supervising. ಅಲ್ಲಿ ನಮ್ಮ ಹುಡುಗರು ಕ್ಲೀನಿಂಗ್ ಮಾಡ್ತಿದ್ದಾರೆ ಪಾತ್ರೆಯನ್ನು. ಕಾಂತವರು ಮುರ್ದಿ ಒಲೆಗೆ ಬೇಕಾಗಿರುವ ಸಾಮಗ್ರಿಯನ್ನು ರೆಡಿ ಮಾಡುತ್ತಿದ್ದಾರೆ. ಗುಡ್ ಜಾಬ್. ನೋಡಿ ಇದನ್ನೆಲ್ಲ ನೋಡಿ ಕಲಿಬೇಕು ನೀವು. ಗುಡ್ ಜಾಬ್. ಅರೆ ಯಾಕೋ ಸಲ್ಮಾನ್ ಅವ್ರು ಎಲ್ಲ ಕಡೆ ಕಾಣಿಸ್ತಿದಾರಲ್ಲ. ಅದನ್ನ ಹಂಗೆ ಇಟ್ಬಿಡೋದಾ ಡೈರೆಕ್ಟ್? ಏನಕ್ಕೆ ಮಣ್ಣು ಹಾಕಿದ್ದು? ಓಕೆ ಮಣ್ಣು ಹಾಕಿದ್ರೆ ಅದು ಇದಾಗಲ್ವಾ? ಓಕೆ ಅಮೇಂದ್ರ ಬಾಹುಬಲಿ ನಿಶಾಂತ್ ಅವ್ರಿಗೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಒಬ್ಬೊಬ್ಬ ಮುರಿರಿ. ಗುಡ್ ಜಾಬ್ ನಿಶಾಂತ್. ಕಾಂತವ್ರೆ ಅಣ್ಣನ ಬಗ್ಗೆ ಮಾತಾಡಂಗಿಲ್ಲ, ಒಂದು ಕೆಲಸ. ಯಾರಣ್ಣ? ಟವಲ್ ಹಾಕೊಂಡು ರೆಡಿ ಆಗ್ತವ್ರೆ. ಇವರು ಕೆಲ್ಸದಲ್ಲಿ ಮುಳುಗೋಗಿದ್ದಾರೆ. ಒದ್ದಾಡ್ತವ್ರ ಮುರಿತವ್ರ? ಏನ್ ಮಕ್ಕಕ್ಕೆ ಎಸಂಗಿದ್ದೀರಾ? ಕೋಪನ ಏನ್ ಕತೆ? ಓಕೆ ಹೋಗಿ ನಮ್ ಗರ್ಲ್ಸ್ ನ ಮಾತಾಡ್ಸೋಣ. ಇವ್ರ ಹೆಸರೇನು ಹೇಳು ಫಸ್ಟ್ ಬೇಗ ಹೇಳು. ನನ್ನ ಹೆಸರು ಇವರು ಅಲ್ಲಿರುವರೆ ಈ ತೆಂಗಿನ ಮರದಲ್ಲಿ, ಆ ತೆಂಗಿನ ಮರದಲ್ಲಿ ಏನಾಯ್ತು? ಓಹೋ ವಿಶ್ವ ಅವರು ಹುಡುಗಿರು ಇಷ್ಟು ಚೆನ್ನಾಗಿ ಕಟ್ ಮಾಡಲ್ಲ. ಅಫೆನ್ಸ್ ತಗೋಬೇಡಿ ಗರ್ಲ್ಸ್, ಅವರು ಒಳ್ಳೆ ರೀತಿಯಲ್ಲಿ ಹೇಳಿದ್ದು. ಸ್ವಲ್ಪ ಸ್ಲೋ ಆದ್ರೂ ಸ್ವಲ್ಪ ಮಾಡ್ತೀವಿ ನಾವು ಕೆಲಸ. ನೀವು ಚಕ ಅಂತ ಕಟ್ ಮಾಡಿ. ಇವರೇನೋ ಹೇಳ್ತಾ ಇದ್ರು ನಿಶಾಂತ್ ಸಲ್ಮಾನ್ ಅವರು. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅವಾಗಲೇನೋ ಅಂದ್ರಲ್ಲೇನು? ವಾಟ್ ಈಸ್ ದಿಸ್? ವೆರಿ ಬ್ಯಾಡ್. ಬಿಹೈಂಡ್ ದ ಕ್ಯಾಮ್ರಾ ಕಂಟೆಂಟ್ ಕೊಡ್ತಿದ್ದಾರೆ ಫ್ರೆಂಡ್ಸ್, ಆನ್ ದ ಕ್ಯಾಮ್ರಾ ಕೊಡ್ತಿಲ್ಲ ಇವರು. ವೆರಿ ಬ್ಯಾಡ್ ನಿಶಾಂತ್. ಥ್ಯಾಂಕ್ ಯು ಅಷ್ಟೇ. ಉತ್ತಮ ಕ್ಷೇತ್ರ ರಕ್ಷಣೆ ಎಂದು ಆ ಕಡೆ ತೆಗೆಯಪ್ಪನಿ ಅಲ್ಲಿಗೆ ಓಡೋಣ. ನೋಡಿ ಎಲ್ಲ ಒಂದೊಂದು ಮೂಲೆಯಲ್ಲಿ ಒಂದೊಂದು ಕೆಲಸ ಮಾಡಿಕೊಂಡು ವಾಷಿಂಗ್ ದ ವೆಜಿಟೇಬಲ್ಸ್ ಇನ್ ವಾಟರ್ H2O. ಮೊದಲನೇ ಸ್ಟೆಪ್, ಪಾತ್ರೆಯಲ್ಲಿ ನೀರನ್ನು ಹಾಕಿಕೊಂಡು ತರಕಾರಿಯನ್ನು ತೆಗೆದುಕೊಳ್ಳು. ನಂತರ ಇದನ್ನ ಅಲ್ಲಿಗೆ ತಗೊಂಡು ಹೋಗಿ ಕೊಡುವುದು. ಅಲ್ಲಿ ಕತ್ತರಿಸುವುದು. ಫ್ರೆಂಡ್ಸ್, ಇವಾಗ ಇಷ್ಟು ಜನದಲ್ಲಿ ಒಬ್ರು ಕುಕ್ ಮಾಡೋದಂತೆ. ನೀವು ಕರೆಸ್ತಿದ್ದೀರಾ ಅನ್ಕೊಂಡು ಕುಕ್ ಮಾಡಕ್ಕೆ. ಮತ್ತೆ ಯಾರು ಕುಕ್ ಮಾಡೋದು ಇವಾಗ? ದಯವಿಟ್ಟು ಇದನ್ನು ಮನೆಯಲ್ಲಿ ಪ್ರಯತ್ನಿಸಬೇಡಿ. ಈ ತರ ಅಡಿಗೆಯನ್ನು ಮಾಡಬೇಡಿ. ನೋಡಿ, ಖುಷಿ ಪಡಿ, ಲೈಕ್ ಕೊಡಿ. ಮನೆಯಲ್ಲಿ ಮಾಡುವ ಪ್ರಯತ್ನ ನಿಮ್ಮ ಓನ್ ರಿಸ್ಕ್. ಬಟ್ ಶೆಫ್ ಯಾರು?
ಎಲ್ಲರೂ ಈ ಕಡೆ ಒಬ್ಬ ಮೆಣಸಿಗೆ ಬಿಡಪ್ಪನ ಈ ಕಡೆ ಒಬ್ಬ ಧನಿಯಾ ಆ ಕಡೆ ಒಬ್ಬ ಬಾಲೇಶ ಗೊತ್ತಿದಾನೆ. ನೋಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ ಯಾರು ಕುಕ್ ಮಾಡ್ತಾರೆ ಅಂತ. ಟೆನ್ಷನ್ ಆಗ್ತಿದೆ ಇವಾಗ. ಬಿಗ್ ಟೈಮ್ ಶೆಫ್ ವಿಶ್ವ ಅವರು, ಮೋಸ್ಟ್ಲಿ ವಿಶ್ವ ಅವರೇ ಅಡುಗೆ ಮಾಡ್ತಾರೆ ಅನ್ಸುತ್ತೆ. ಅವರು ಕಟ್ ಮಾಡ್ತಿರೋ ಶೈಲಿ ನೋಡಿದ್ರೆ. ಅವರೇನಾ? ವಿಶ್ವನವರೇ. ನಮ್ಮ ರೂಮಾಗೆಲ್ಲ ಮಾಡ್ತೀವಲ್ಲ ನಾವು, ಇದೇ ಕೆಲಸ. ವಾರದಾಗ 3 ದಿನ ಮಾಡ್ತೀವಿ ಅಡುಗೆನಾ? ವಾವ್. ನಮ್ಮ ಬ್ಯಾಚಲ್ಲಿ ಗೈಸೆ ಅಡುಗೆಯಲ್ಲಿ ಒಂದು ಪಟ್ ಮೇಲಿದ್ದಾರೆ. ಅಡುಗೆ ನಾನು ಮಾಡ್ಲಾ ಅನ್ಸುತ್ತೆ. ಇಮೋಷನಲ್ ಡ್ಯಾಮೇಜ್ ಅನ್ಸುತ್ತ ಶೋರ. ನೋಡಿ, ನಮ್ಮ ಬ್ಯಾಚ್ ಅವ್ರಿಗೆ ನನ್ನ ಮೇಲೆ ಕಾನ್ಫಿಡೆನ್ಸೇ ಇಲ್ಲ. ಅಮ್ಮ ಇಟ್ಕೊಳ್ಳಿ ಒಂದು ನಿಮಿಷ. ಈ ಕಡೆ ಇಟ್ಕೊಳ್ಳ. ನೀವೇ ಮಾಡಿ ಅಡುಗೆ. ಬಾಹುಬಲಿ ಫೀಲ್ಸ್ ಅಲ್ಲಿ ಇದ್ದಾರೆ. ಹೋಗಿ ಅಡುಗೆ ಮಾಡ್ತೀಯಾ? ಸೀರಿಯಸ್ಲಿ? ನಮ್ಗೆ ಹಂಗೆಲ್ಲ ಅಡುಗೆ ಮಾಡೋರು ಇದ್ದಾರೆ ಅಂತ ಗೊತ್ತಿರ್ಲಿಲ್ವಲ್ಲ. ಬಿಟ್ಟು ಅಡಿಗೆ ಮಾಡೋದು ಏನಾಗುತ್ತೋ ಗೊತ್ತಿಲ್ಲ ಅಡುಗೆ. ರುಚಿ ಗೋಲ್ಡ್ ಸದ್ಯಕ್ಕೆ ನಮ್ಮ ಹತ್ರ ಸನ್ ಪ್ಯೂರ್ ಇರಲಿಲ್ಲ. ರುಚಿ ಗೋಲ್ಡ್ ಬಿಕಾಸ್ ಆಫ್ ಲೋ ಬಜೆಟ್ ವಿ ಆರ್ ಯೂಸಿಂಗ್ ರುಚಿ ಗೋಲ್ಡ್. ರುಚಿಯಾಗಿ ಮಾತಾಡಿ, ರುಚಿಯಾಗಿ ಅಡುಗೆ ಮಾಡಿ ತಿನ್ನಿ, ಆಮೇಲೆ ನೋಡೋಣ ಹೆಂಗಿರುತ್ತೆ ಅಂತ. ಅದೇನೋ ಗ್ಯಾಪ್ ಇರ್ಬೇಕಂತೆ. ಇವಾಗ ಚಪ್ಪಾಳೆ ಹೊಡಿಬೇಕು. ಸ್ಟೆಪ್ 1 ಎಣ್ಣೆಯನ್ನು ಹಾಕಿ. ಸ್ಟೆಪ್ 2 ಎಲ್ಲ ಸರ್ಕಲ್ ಮಾಡಿ. ಯಾಕ್ರಿ ಇವರು ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಎಲ್ರು ಒಂದೊಂದು ಕೈ ಹಾಕ್ಬೇಕಂತ. ಸ್ಟೆಪ್ 2 ಉರಿ ಮೆಣಸಿನಕಾಯಿಯನ್ನು ಹಾಕಿ. ಸ್ಟೆಪ್ 3 ನೋಡು ಕೇಳ್ಬಿಟ್ಟು ಹಾಕು. ಓ, ಇವರೇ ಶೆಫ್ ಡಿಸೈಡ್ ಆಯ್ತು. ಈರುಳ್ಳಿಯನ್ನು ಹಾಕಿ. ಸೈಡಲ್ಲಿ ಏನೋ ಕಟ್ ಮಾಡ್ತಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಹೋಗ್ತಾ ನೋಡೋಣ. ಓಕೆ, ಪುನೀತ್ ಅವರು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಮೇನ್ ಶೆಫ್ ಇವರೇ ಅನ್ಸುತ್ತೆ. ಅವ್ರು ಅದನ್ನ ಇಟ್ಕೊಂಡ್ರಲ್ಲೇ ಗೊತ್ತಾಗ್ತಿದೆ. ಸ್ವಲ್ಪ ಇವರನ್ನು ಭೇಟಿ ಮಾಡಿ. ಟೊಮೆಟೊ ಗಾಯ್. ಇದೇನು ಬಿರಿಯಾನಿ ಮಾಡ್ತಿರೋದಾ? ಫ್ರೈಯಾ? ನೋಡಿ ಗಾಯ್ಸ್, ಟೊಮೊಟೊ ಗೊಜ್ಜು ರೆಡಿ ಆಗ್ತಾ ಇದೆ ವೆಜ್ ಅವ್ರಿಗೆ. ಬಾ ಜೊತೆ, ನಾವೆಲ್ಲ ವೆಜ್ಜು. ಎಂಜಾಯ್. ಥ್ಯಾಂಕ್ ಯು. ನಾವು ಪ್ಯೂರ್ ನಾನ್ ವೆಜ್. ಓಕೆ, ಇವಾಗ ಒಂದು ಫೋಟೋ ಶೂಟ್ ಮುಗಿಸ್ಕೊಂಡು ನಾನು ನೋಡಿ ಅಲ್ಲೂ ಫೋಟೋ ಶೂಟ್ ಮಾಡ್ತಿದ್ದಾರೆ ನಮ್ಮ ಹುಡುಗಿರು. ಜ್ಯೋತಿ ಫೋಟೋ ಶೂಟ್ ಕೈ ಎತ್ತಕ. ನಮ್ಮ ಹುಡುಗಿರು ಮತ್ತು ಹುಡುಗರು ಏನು ಮಾಡ್ತಿದ್ದಾರೆ ಅಂತ ಹೋಗಿ ಅಪ್ಡೇಟ್ ತೊಗೊಳ್ಳೋಣ ಅನ್ಕೊಂತಿರ್ತಾರೆ. ಗ್ಯಾಪಲ್ಲಿ ಫೋಟೋ ಶೂಟ್ ಮಾಡ್ಕೊಂಡು ನಾವು ಇಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ. ಬಟ್ ಇರಲಿ, ಪರವಾಗಿಲ್ಲ. ಅವ್ರಿಗೂ ಇದೆಲ್ಲ ಒಂದು ಮೆಮೊರಿ ಅಲ್ವಾ.
ಆಲ್ಮೋಸ್ಟ್ ರೆಡಿ ಆಗಿದೆ. ಮುಂಚೊಂದು ಹಾಕ್ಬೇಡ ನಿಜ ಅಂತೂ. ಚಿಕನ್ ಫ್ರೈ ಇವಾಗ ತಿರುಗಿಸ್ತಿದ್ದಾರೆ, ಇಷ್ಟೊತ್ತು ತಿರುಗಿಸ್ತಿರಲಿಲ್ಲ. ಇನ್ನೊಂದು ಟವಲ್ ಎತ್ರ ಹೊಂಟವಲ್ ಎತ್ರ ಬರೀ ಡವ್ ಮಾಡ್ತವನೆ ಎತ್ರ ಹೊಂಟವಲ್. ಅದು ನೀರು ಇದಾಗುತ್ತಾ ಅಥವಾ ಹಂಗೆ ವಾಟರ್ ಸಾರಾ ಫ್ರೈ ಅಲ್ಲ? ಕಷ್ಟ ಆಗುತ್ತಲ್ಲ. ಚಿಕನ್ ಮಸಾಲ ಪವಿ ಅಸಿಸ್ಟೆಂಟ್, ಇವರು ಸಬ್ ಅಸಿಸ್ಟೆಂಟಾ? ಅಸಿಸ್ಟೆಂಟ್ಗೆ ನಾಳೆ ಸ್ಪೋರ್ಟ್ಸ್ ಟ್ರೈನಿಂಗ್ ಅಲ್ಲಿ ಪಾಸ್ ಆಗ್ತಾರೆ. ಇವರು ತುಂಬಾ ಟ್ರೈನ್ ಆಗಿದ್ದಾರೆ. ನಾನು ಒಂದ್ ಕ್ವಶನ್ ಮಾತ್ರ ಓದ್ಕೊಂಬರೋದಲ್ವಾ, ಇನ್ ಮಿಕ್ಕಿದ್ ಎಡ್ಸ್ಕೊಂಬರೋದಲ್ವಾ? ಅವ್ರ ಹಿಂದೆ ನಿಶಾಂತ್ ಗೆಲುವಿನ ಹಿಂದೆ ಇಲ್ಲಿ ಕೂತಿದಾರಲ್ಲ ಮೇಡಮ್ ಅವರೇ. ಒಂದು ಕ್ಲಾರಿಟಿ ಏನಿಲ್ಲ ಅಂದ್ರೆ ಅದು ಫ್ರೈಯ ಸಾರ ಗೊತ್ತಾಗ್ತಿಲ್ಲ, ಅದು ಔಟ್ಪುಟ್ ಬಂದ್ಮೇಲೆ ಗೊತ್ತಾಗುತ್ತೆ ಅದು ಫ್ರೈಯ ಸಾರ ಅಂತ. ವೇಟ್ ಅಂಡ್ ವಾಚ್. ಸಾಕು ಅಗ್ಲೆಲ್ಲ ತಿರುಗ್ಬೇಡ ಬಿಡ್ರಲ್ಲಿ. ಟೋಟಲ್ ಎಷ್ಟು ಇರುತ್ತೆ ಇಷ್ಟೇ. ಅದೇ ಇಂದ್ಲು ಕಲ್ಲು ಇಟ್ಟಿರೋದೇ ವೇಸ್ಟ್ ಕಣ. ಈಗ ತೆಗ್ದಿಟ್ಟಿದ್ದೆ ಕಣ. ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡು ನಿಮ್ಮ ಮನೇಲಿ ಟ್ರೈ ಮಾಡಿದ್ರೆ ಇಷ್ಟೇ ಹಾಕಿ. ಮಾಡಿದ್ರೆ ಮಾಡಕ್ ಹೋಗ್ಬೇಡ್ರಿ. ಮುಚ್ಬಿಡಿ. ಅವಾಗ್ಲೂ ಇವ್ರೇನೋ ಹೇಳ್ತಿರು ಹೋಗಿಗೆ ಹೋಗ್ಬಿಡ್ತೀನಿ ಅನ್ಸುತ್ತೆ ಅಂತ. ಫ್ರೈ ಸಾರಿ ಸ್ಲಾಶ್ ಸಾಂಬಾರ್ ಇಸ್ ರೆಡಿ. Rice is also ready. Girls are also ready to eat. ಕಡಿಮೆ ಆಗುತ್ತೆ ಬಿಡ, ಚುಚ್ಚೂರು ಹಾಕೋಣ. ಚುಚ್ಚೂರು ಹಾಕೋಣ ಆಯ್ತಾ? ಯಾರು ಬೇಜಾರು ಮಾಡ್ಕೊಂಡ್ಬಿಡಿ. ಅಂತ ಕೂದಿದ್ದೀವಿ. 50 ರೂಪಾಯಿ ಅದೆಷ್ಟು 14 ಕೊಡ್ತಾರೆ. ಟೈಮ್ ಏನು ಪವಿ? ಟೇಸ್ಟ್ ನೋಡ್ರಿ. ಯಾಕೆ ಯಾಕೆ ಬಲ್ಗೈ ಅಲ್ಲ ಓಕೆನಾ? ಸೈಡ್ ಸ್ವಲ್ಪ ದಪ್ಪ ಓಕೆ ಸ್ವಲ್ಪನೇ ನಾವು ಹೇಳಿದ್ಮೇಲೆ ಮುಗೀತು. ಅವ್ರು ಹೇಳಿದ್ದು ನೀವು ಹಾಸ್ಟೆಲ್ ಮಾಡಿ ಅಭ್ಯಾಸ ಸಾಕ ನಮ್ಗೆ. ಹೌದಾ? ಬೇಗ ಹಿಡ್ಕೊ. ಲೇ ಲೇ ಏಕ್ ನಂಬರ್. ಯೋಚನೆ ಮಾಡು ಸುರಿ, ಸುರಿ ಯೋಚನೆ ಮಾಡು ಏನ್ ಬೇಕು. ಮುಚ್ಚು ಸಾಕು, ಟೇಸ್ಟ್ ಆಡೋಗುತ್ತೆ. ಇವತ್ತೇ ಹೇಳ್ತೀರಾ? ಅವ್ನು ಡೌಟ್ ಆಗಿ ಹೇಳ್ತಿದ್ದ. ಅದನ್ನ ತೆಗೆದು ಸೈಡ್. 2 ಇಂಗ್ರೀಡಿಯೆಂಟ್ ಮರ್ತು ಬಿಟ್ಟವ್ರೆ, ರೈಸ್ಗೆ ಹಾಕ್ಬಿಟ್ಟು ಮ್ಯಾನೇಜ್ ಮಾಡ್ತಾರಂತೆ. ಲಾಸ್ಟಿಗೆ ಹಾಕೋ ಫಿನಿಶಿಂಗ್ ಟಚ್ ಗೊತ್ತವ್ರಿ. ಹೌದಾ? ಓಕೆ. ಏ ಚಾಕು ಕೊಡು ಅಮ್ಮ. ಹೋಗಿ ಚಾಕು. ಬಗೆ ಲಾಸ್ಟ್ ಗಾರ್ನಿಶಿಂಗ್, ಲಾಸ್ಟ್ ಟಚ್ ಡಿಶ್. ನೆಕ್ಸ್ಟ್ ರೈಸ್ ಚೆನ್ನಾಗಿತ್ತು ಅಂದ್ಬಿಟ್ಟು ಹಾಸ್ಟೆಲ್ ಅನಿಸ್ತಾರೆ. ಸ್ಪೋರ್ಟ್ಸ್ ಟ್ರೈನ್. ಜ್ಯೋತಿ ಅವ್ರು ಏನು ಓದಿಲ್ವಂತೆ. ಶ್ರುತಿ ಅವರೇ ನೀವು ಚೆನ್ನಾಗಿ ನಾನ್ ವೆಜ್ ತಿನ್ಕೊಂಡು, ಸಾರಿ ಇವ್ರು ನಾನ್ ವೆಜ್ ತಿನ್ನಲ್ಲ, ಎಗಿಟೇರಿಯನ್ಸ್ ಇವರು. ವೆಜಿಟೇರಿಯನ್ಸ್ ಅಂತೆ, ಸಾರಿ ವೆಜಿಟೇರಿಯನ್ಸ್. ವೆಜ್ ತಿನ್ಕೊಂಡು ನಾವು ನಾನ್ ವೆಜ್ ತಿನ್ಕೊಂಡು ಸ್ಪೋರ್ಟ್ಸ್ ಟ್ರೈನಿಂಗ್ಗೆ ಓದಕ್ಕೆ ರೆಡಿ ಆಗಕ್ಕೆ ಹೋಗ್ತೀವಿ. ಹಿಂಗೆ ಅಂತಾರೆ ಜ್ಯೋತಿ ಅವ್ರು ಓದ್ಕೊಂಡ್ಬಿಡ್ತಾರೆ ಗ್ಯಾಪಲ್ಲಿ ಅಲ್ವಾ ಶ್ರುತಿ ಅವರೇ? ಏರೋನ್ ಗ್ಯಾಂಗ್ ಅವ್ರು ಇವಾಗ ಜಾಯ್ನ್ ಆಗಿದ್ದಾರೆ. ಅವರೇ ಬರಬೇಕು, ತುಂಬಾ ಬೇಗ ಬಂದಿದ್ದೀರಾ. ಅದು ನಾನು ಏನ್ ಮಾಡಕ್ಕಲ್ಲ, ನಾನು ಬೇಗ ಬರ್ಬೇಕು ಅಂತ ಬೇಗ ಬಂದ್ಬಿಡ್ತೀನಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನಾವ್ ಹಂಗೆ ಎಲ್ಲಾದ್ರಿಗೂ ಫಾಸ್ಟ್ ಇರ್ತೀವಿ. ಅದಕ್ಕೆ ಇದ್ರಲ್ಲಿ ಸ್ಲೋ ಆಗಿ ಬಂದ್ರಾ? ಮುಗಿದ್ಮೇಲೆ ಅಡಿಗೆ ಎಲ್ಲ ಮುಗಿದ್ಮೇಲೆ ಬಂದಿದ್ದಾರೆ ಇವರು ಅಷ್ಟೇ. ಮಿಥುನ್ ಅವ್ರು ನೋಡಿ ತುಂಬಾ ಲೇಟ್ ಆಗಿ ಬಂದವ್ರೆ. ಇನ್ನೊಬ್ರು ಇವರು ವೆಲ್ಕಮ್ ಅಂತ ಟೇಸ್ಟ್ ನೋಡಕ್ ಬಂದಿದ್ದಾರೆ. ಅಷ್ಟೇನಾ? ದೂರ ಇರಿ ನೀವು, ಸೈಡ್ಗೆ ಹೋಗಿ. ವೆಜಿಟೇರಿಯನ್ಸ್ ಎಲ್ಲ ಸೈಡ್. ಓಕೆ, ಥ್ಯಾಂಕ್ ಯು. ಪ್ರಾಪರ್ ಭಟ್ರು ಅಡಿಗೆ ಕರೆದಿದ್ರು. ಗೌಡ್ರು ಬಂದವ್ರು ನಮ್ ಕಡೆ. ಕ್ಯಾಟ್ರಿಂಗ್ ಟೀ ಕಾಯಿಸ್ತೀರಾ?
ನಿಮ್ದು ಏನ್ ಕೆಲಸ ಗೊತ್ತೀಗ? ಅದೆಲ್ಲ ತೆಗೆದು ಊಟ ಮಾಡಕ್ ಜಾಗ ಮಾಡ್ರ. ಏನಕ್ಕೆ ಕೇಳೋರು ಬಂದಿರೋದು? ಕ್ಲೀನಿಂಗ್ ಹುಡುಗರು ಕಷ್ಟ. ಆದ್ಮೇಲೆ ಅವರೇ ತೊಳಿಬೇಕು. 3 ಜನ ಇವಾಗ ಎಂಟ್ರಿ ಕೊಟ್ರು. ಇವಾಗ ದಮ್ ಕಟ್ತಿದ್ದೀರಿ. ಟೀ ಕೊಡ್ತೀನಿ ಅನ್ಬಿಟ್ಟು ನೆನೆ ಎಸ್ಕೇಪ್ ಆಗ್ಬಿಟ್ಟು ನೋಡಿ ಇವಾಗ ಬಂದವ್ರೆ. ನೀವು ನಮ್ ಟೀಮ್ ನೀವು ಯಾರ ಟೀಮ್ ಹೇಳಿ? ಗ್ಯಾಪ್ ಅಲ್ಲಿ ಎಸ್ಕೇಪ್ ಆಗ್ಬಿಡಿದಿರಲ್ಲ. ಸ್ವಲ್ಪ ಕೊಳ್ಳಿ ಒಳಗ್ದ ಬ್ರೋ. ಅಣ್ಣ ಅಣ್ಣ ಯಾಕಣ್ಣ ಹಿಂಗ್ ಮಾಡ್ತೀರಾ ನೀವು? ಅಲ್ಲೇ ಇಲ್ಲಿ ಗಿಟ್ರೆ ಬೆಸ್ಟ್ ಅನ್ಸುತ್ತೆ ನನಗೆ. ಈಗ ಗುರುವಾರ ಅಣ್ಣ ಮಾತಾಡಲ್ಲ. ಗುರುವಾರ ಮಾತ್ರ ಬರ್ತಾನೆ ಯಾಕೆ ಕೊಡೋದು? ಅಷ್ಟೇ ನಿಮ್ ಟೀಮ್. 5 ರೂಪಾಯಿ ಟೀ ಕೊಡ್ಸಿದ್ವಲ್ಲ ನೀನು. ಎಲ್ಲಿ ಕುಡ್ಸಿದ್ರಿ? ಅನ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟವ್ರೆ. ಇವ್ರೆ ಹಾ ಮೋಸ ಆಡಿ ಗೆದ್ರಲ್ಲ. ಅಬ್ಬಾ ಅಲ್ಲ ಅಷ್ಟೇ ಸಾಕಾರ. ಇನ್ನೊಂದು ಮ್ಯಾಚ್ ಸೋಲ್ಸೋನಂತೆ. ನಾವು ಇನ್ನೊಂದು ಮ್ಯಾಚ್ ಸೋಲ್ಸೋನಂತೆ. ನಾವು ಹೋಗುವಾಗ ಒಂದೇ ಭಾರತ್ ಎಕ್ಸ್ಪ್ರೆಸ್ ಹೋಗ್ತೀವಿ. ನಗು ನಗುತ್ತಾ ಚಾಮುಂಡಿ ನಿಂತಿಹಳು, ತಾಯಿ ಹೃದಯ ತಂದ ತುಂಬು ಮಮತೆಯಿಂದ, ತಾಯಿ ಹೃದಯ ತಂದ ತುಂಬು ಮಮತೆಯಿಂದ, ಮೈಸೂರು ನಗರದ ಬೆಟ್ಟದ ಮೇಲೆ ಮೈಸಾಸುರ ಮರ್ದನಿಯ ವೈಭವಲೀಲೆ, ಮೈಸೂರು ನಗರದ ಬೆಟ್ಟದ ಮೇಲೆ ಮೈಸಾಸುರ ಮರ್ದನಿಯ ವೈಭವ ಲೀಲೆಯಾಗಿ, ಕರುನಾಡ ಮಕ್ಕಳ ಸಿರಿದೈವವಾಗಿ, ನೋಡು ನೋಡು ಕಣ್ಣಾರ ನಿಂತಿಗಳು. ಬಾಗಿ ಕಮಾನ್ ಲಿರಿಕ್ಸ್ ನೋಡ್ತವ್ರೆ. ಸಕ್ಕತ್ತಾಡಿದ್ರು, ತುಂಬಾ ಚೆನ್ನಾಗಿದ್ರು. ಇವಾಗ ಕಮಾನ್ ನೀವು. ಗಾಯಕ ಜ್ಯೋತಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಚಪ್ಪಾಳೆ. ಹಾ ಇವಾಗ ಪ್ರೇಕ್ಷಕರ ವಿನಂತಿ ಮೇಲೆ ಭಾಗ್ಯಲಕ್ಷ್ಮಿ ಅವರು ಒಂದು ನಾಡಗೀತೆ ಬೇಡ ಚಲನಚಿತ್ರ ಗೀತೆಯನ್ನು ಆಡಿ. ಮುಂದಿನ ಹಾಡನ್ನು ಆಡಲು ಬರುತ್ತಿದ್ದಾರೆ ರಾಜಧಾನಿಯ ಭಾಗ್ಯಕ್ಕ ಅವರು. ಅವರಿಗೆ ಜಡ್ಜಸ್ ಮೇಲ್ಮನೆ ನಾಡಿ ಪ್ಲೀಸ್. ನೀನೇ ಕಣ್ಣು ಮುಚ್ಕೊಬೇಡ. ಬೇಡ ನೀವು ನೋಡಿ ಹಾಡ್ತಿರ್ತೀರ ಹಂಗೆ ನಾನು ಹಾಡೋದು ನೋಡಿ ಹತ್ಬಿಡ್ತೀರ. ಓಕೆ ಆಯ್ತು ನೋಡ್ಕೊಳ್ಳಿ. ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಭಾಗ್ಯ ಮಾತ್ರ ಹೇಳಿ. ನನ್ನೇ ಜಡ್ಜ್ಮೆಂಟ್ ಕುರ್ಸಿದಾರೆ. ನನಗೆ ಭಯ. ನನ್ನೇ ಕುಣಿಸಿದಾರೆ. ಎಂತೆಂತ ಗಾಯಕಿಯರು ಬಂದಿದ್ದಾರೆ ಅಂತಂದ್ರೆ ಹಂಸಲೇಖ ಹೊರಗಡೆ ಹೋಗಿದ್ದಾರೆ ಎಳ್ನೀರ್ ತರಕ್ಕೆ. ಎಸ್ ಜಾನಕಿ, ಶ್ರೇಯಾ ಘೋಷಾಲ್. ಈ ಶ್ರೇಯಾ ಘೋಷಾಲ್ ಮುಗ್ದೈತೆ. ಜಾನಕಿ ಅವ್ರದ್ದು ಇದೆ ಈಗ. ಜಾನಕಿ ಅವ್ರದ್ದು 5 ಕಾಂಪಿಟೇಷನ್ ಯಾರು ಕಟ್ ಮಾಡ್ರಿ ಯಾರು ಬಿಡ್ತಾರೆ. ತಡಿ ಅವ್ರು ಕಟ್ ಮಾಡ್ರಿ ಅಂತಾರೆ. ಈಗ ಮಾಡ್ತಾರೆ. ಎಷ್ಟು ಒಳ್ಳೆಯವರು ಕಟ್ ಮಾಡೋದು ಕಟ್ ಮಾಡ್ತಾರೆ. ಮತ್ತೆ ಮಾಡ್ಬೇಕಿತ್ತು ಜಡ್ಜ್ಮೆಂಟ್ ಏನದು ಮನ್ರ ಇಲ್ಲಿ ಸ್ವಲ್ಪ ವಾಯ್ಸ್ ಹಾರಿಗೆ ಬಂದೆ ಹೃದಯದ ಊರಿಗೆ, ಹಿಡಿದೆ ಮನಸ್ಸಿನ ಬೀದಿಗೆ ನೀನ್ಯಾರು. ನನ್ನ ವಾಯ್ಸೇ ಚೇಂಜ್ ಆಗ್ತಿದೆ ನೀವು ಆಗೋದ್ರಿಂದ. ಜಗತ್ ತಿನ್ಬಿಡ್ತೀನಿ. ನಮ್ಮ ಮೊದಲನೇ ಭೇಟಿಗೆ ಅವಾಗಿಂದ ನೋಡ್ತಾ ಇದ್ದೀನಿ. ನಮ್ಮ ಭೇಟಿ ನಮ್ಮ ಭೇಟಿ ನಮ್ಮ ಭೇಟಿ ಇರುವುದು ಸುಮ್ಮನೆ, ನಾನು ಹುಡುಕಿದೆ ನಿನ್ನನೆ, ನೀನ್ಯಾರು. ಎಲ್ಲ ಹುಡುಗರ ಕಣ್ಣನೆ ಕದ್ದು ನೋಡುವೆ ನಿನ್ನನೆ, ಎಲ್ಲೋ
ಮನದ ಚೋದನೆ ನೀನ್ಯಾರು ನಿನಗಾಗಿ ಕಾದೆ ನೀನೇತಕ್ಕೆ ಬರದೆ ಹೋದೆ ಇದೇನಾ ಪ್ರೀತಿಯಾಟ ಅದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ. ಈಗ ಮತ್ತೆ ಡ್ರಾ ಆಗಿದೆ ಮ್ಯಾಚ್. ನಮ್ಮ ಜಡ್ಜ್ ಇವಾಗ ಹೇಳ್ಬೇಕು ಏನು. ನೆಕ್ಸ್ಟ್ ಎರಡನೇ ಯಾಕ ಹಂಗಲ್ಲ ಕೈದು ಜಡ್ಜ್ಮೆಂಟ್ ಸಿಕ್ಕಿಲ್ಲ. ನಿನ್ನಿಂದಲೇ ಜಡ್ಜ್ಮೆಂಟ್ ಅಲ್ಲಿ ಅಡೆತಡೆ ಆಗಿದೆ. ಅಕ್ಕ ಹಿಂದೆ ಕಣ್ಣ ನಿನ್ನ ನೆರಳಿಗಾಗಿ ಸೋತೆ ನಿನಗಾಗಿ ಎದೆಯಲ್ಲಿ ಒಂದು ಹಾಡಿದೆ ಬೇಕಿರುವೆ ಮಾತನಾಡದೆ ಮಲಯಾಳಿಗೆ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋತೆ. ಅವ್ರಿಗೆ ಮಾತ್ರ ಕೆಲಸ ಪದಗಳಲ್ಲಿ ಕುಳಿತೆ. ಕಟ್ ಕಟ್ ಈಗ ಹೇಳ್ತೀವಿ. ರೀಟೇಕ್ ನೀನು ಹೇಳ್ಬೇಕು ಸುಮ್ಮನೆ ಕೊಡೋದಲ್ಲ. ಕವಿತೆ ನೀಗೆ ರಾಗದಲ್ಲಿ ಕವಿತೆ ನೀ ತಂದ ಹಾಡಿಗೆ ನಾ ಸೋತೆ. ನೀ ಪಾಸ್ ಕೊಡಕ್ ಆಮೇಲೆ ನೀನು ವಿಶ್ವ ಅವರೇ ಸಖತ್ತಾಗಿ ಮಾಡಿದ್ದೀರಾ, ಚೆನ್ನಾಗಿದೆ. ನೀವು ಟ್ರೈ ಮಾಡ್ಬೋದು ಮನೇಲಿ, ಮಾಡಬೇಡಿ ಅಂತ ಹೇಳಿದ್ವಲ್ಲ ವಿಡಿಯೋ ಅಲ್ಲಿ, ಅದಕ್ಕೆ ಇವಾಗ ಆಲ್ಮೋಸ್ಟ್ ಎಷ್ಟು ಖಾಲಿ ಆಗಿದೆ, ಹೊಟ್ಟೆ ತುಂಬಾ ಎಲ್ಲರೂ ತಿಂದಿದ್ದಾರೆ. ಖಂಡಿತ ಕುಕ್ಕು ಇವಾಗ ಫೋಟೋ ಶೂಟ್ ಮಾಡ್ತಾರೆ ನಮ್ಮ ಹುಡುಗರು. ಬಾಯ್ಸ್ ಗ್ಯಾಂಗ್ ಫೋಟೋ ಶೂಟ್ ನಡೀತಿದೆ, ಈ ಕಡೆ ಗರ್ಲ್ಸ್ ಗ್ಯಾಂಗ್ ಪ್ರೀ ವೆಡ್ಡಿಂಗ್ ಶೂಟ್ ನಡೆಸ್ತವ್ರೆ. ಸಾಕು ಬನ್ನಿ. ಎನರ್ಜಿ ಹೆಂಗಿತ್ತು, ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಇತ್ತು ಗಾನು. ಇವಾಗ ಒಂದ್ ಮಿನಿ ವಾಕ್ ಮಾಡ್ಬೇಕಲ್ಲ. ಆಯ್ತು ಬಿಟ್ಟು ಏನಾರ ಹೇಳಿದ್ದೀರಾ? ಓಕೆ ಫ್ರೆಂಡ್ಸ್, ದಿಸ್ ವಾಸ್ ದ ವ್ಲಾಗ್. ಅದೇ ಹೇಳ್ತೀವಿ ವ್ಲಾಗ್. ಬನ್ನಿ ಒಳ್ಳೆ ಕಂಟೆಂಟ್ ಕೊಡಿ. ನಾನಾ ನೀವ ಯಾರು ಮೆನ್ಷನ್ ಮಾಡಿ ಒಳ್ಳೆ ಕಂಟೆಂಟ್ ಕೊಡಿ. ಏನು ಕಂಟೆಂಟ್ ಮಾಡೋರು ಬೇಡ, ನಾಳೆ ಹೇಳ.